ಪ್ರತಿ ವ್ಯಕ್ತಿಗೂ ತನ್ನದೇ ಆದ ಕನಸು ಇರುತ್ತದೆ. ಅದನ್ನು ನನಸು ಮಾಡಲು ಪ್ರಯತ್ನ ಮಾಡಬೇಕು ಅಷ್ಟೆ. ಆ ಒಂದು ಪ್ರಯತ್ನವೇ ನಮ್ಮ ಈ ಬಂಧು. ಸೌಲಭ್ಯಗಳು ಇಲ್ಲ ಎಂದು ಕುಳಿತರೆ ಏನೂ ಮಾಡಲು ಆಗುವುದಿಲ್ಲ. ನಮ್ಮಲ್ಲಿ ಇದ್ದ ಭರವಸೆ ಮತ್ತು ಕೌಶಲ್ಯಗಳ ಜೊತೆ ನಮ್ಮ ತಂಡದವರ ಎಲ್ಲರ ಶ್ರಮದ ಪ್ರತಿಫಲ ಇಂದು ನಿಮ್ಮ ಮುಂದೆ ಬಂದು ಸಾಧಿಸಬೇಕು ಎಂಬ ಹಂಬಲದ ಮನಸ್ಸುಗಳ ಶ್ರಮವಿದು. ನಮ್ಮನ್ನು ಪ್ರೋತ್ಸಾಹಿಸಿ ಆಶೀರ್ವದಿಸಿ ಬಂಧುವನ್ನು ವೀಕ್ಷಿಸಿ. ಭೂಮಿ ಭೂಮಿ ಗುಡ್ ಮಾರ್ನಿಂಗ್ ಭೂಮಿ. ಗುಡ್ ಮಾರ್ನಿಂಗ್ ಬಂದು. ಗುಡ್ ಮಾರ್ನಿಂಗ್ ಅಮ್ಮ. ಎದ್ದೇಳು ಭೂಮಿ, ಕಾಲೇಜಿಗೆ ಟೈಮ್ ಆಯ್ತು. ಓ ಅಮ್ಮ, ಎದ್ದಿದ್ದೀನಿ. ನೀನು ಎದ್ರೆ ಸಾಕು, ಮೊಬೈಲ್ ಇಟ್ಕೊಂಡು ಕುತ್ಕೊಂಡ್ಬಿಡ್ತೀಯ, ಆಮೇಲೆ ತಿಂಡಿನ ಮಾಡದೆ ಓಡೋಗ್ತೀಯ. ಎದ್ದೇಳಮ್ಮ ಭೂಮಿ. ನಾನು ಇವಾಗ ಕಾಲೇಜಿಗೆ ರೆಡಿ ಆಗಿರ್ಲಿಲ್ಲ ಅಂತಂದ್ರೆ ಅಮ್ಮ ಬಂದು ಚೆನ್ನಾಗಿ ಮಂಗಳಾರತಿ ಮಾಡ್ತಾರೆ. ನಾನು ರೆಡಿಯಾಗಿ ಬರ್ತೀನಿ. ಅಮ್ಮ, ಟೈಮ್ ಆಯ್ತು, ತಿಂಡಿ ಕೊಡಿ. ಭೂಮಿ ಭೂಮಿ, ಕಾಲೇಜಿಗೆ ಟೈಮ್ ಆಯ್ತು, ಬರಲ್ವಾ? ಬಂದೇ ಇರು ಸಿಂಚು. ಬಮ್ಮ ಸಿಂಚು, ತಿಂಡಿ ಮಾಡು. ಇಲ್ಲ ಅಮ್ಮ, ನಂದಾಯ್ತು. ಇವತ್ತು ಇಂಗ್ಲಿಷ್ ಕ್ಲಾಸ್ ಅಲ್ವಾ, ಫಸ್ಟ್ ಅವರ್. ಓ ಅಯ್ಯಪ್ಪನ ಕ್ಲಾಸ್ ಬೇರೆ ಇದೆಯಾ ಇವತ್ತು? ತುಂಬಾ ಎಂಜಾಯ್ ಮಾಡಿದ್ವಿ ಅಲ್ವಾ ಇವತ್ತು ಕಾಲೇಜಲ್ಲಿ? ಹೌದು. ನಾಳೆ ಸಿಗೋಣ. ಬಾಯ್ ಭೂಮಿ. ಅಮ್ಮ ಅಮ್ಮ ಅಮ್ಮ, ರಶ್ಮಿ ಅಮ್ಮ. ಅಮ್ಮ ಬಂದ್ಯಾ? ಬಾ, ಕೈ ಕಾಲು ತೊಳ್ಕೊ, ಕಾಫಿ ಮಾಡ್ಕೊಡ್ತೀನಿ. ಗುಡ್ ಈವ್ನಿಂಗ್ ಬಂದು. ಹೇಗಿತ್ತು ದಿನ? ಗುಡ್ ಈವ್ನಿಂಗ್. ಮನೆಯಲ್ಲೇ ನಿದ್ದೆ. ನಿಮ್ದು ಹೇಗಿತ್ತು? ಸೂಪರ್. ತಗೋ. ಬಂದು ಇವತ್ತು ಕಾಲೇಜಲ್ಲಿ ನಾನು ಸಿಂಚು ಫುಲ್ ಎಂಜಾಯ್ ಮಾಡಿದ್ವಿ. ನೀವೇ ಅದೃಷ್ಟವಂತರು ಬಿಡಿ ಭೂಮಿ, ಸ್ನೇಹಿತರ ಜೊತೆ ಮಜಾ ಮಾಡ್ತೀರಾ. ಗುಡ್ ನೈಟ್ ಬಂದು. ಭೂಮಿ ಭೂಮಿ, ಏನ್ ಬಂದು? ಏನಾಯ್ತು? ಏನಿಲ್ಲ ಅಂದೆ ತಾನೆ, ಸುಮ್ನಿರಿ ಇವಾಗ. ಸಾರಿ ಬಂದು. ಈ ಪ್ರಪಂಚದಲ್ಲಿ ಹೇಗ್ ಬದುಕೋದು ಅಂತಾನೆ ಗೊತ್ತಾಗ್ತಿಲ್ಲ. ನಿನ್ ಲೈಫೇ ಬೆಸ್ಟ್. ನಾನು ನಿನ್ನ ಜೀವನನೇ ಬೆಸ್ಟ್ ಅನ್ಕೊಂಡಿದ್ದೆ. ಏನಾಯ್ತು ಈಗ? ಇವತ್ತೇನಾಯ್ತು ಗೊತ್ತಾ? ಸಿಂಚು, ನೀನ್ ನನ್ನ ಬೆಸ್ಟ್ ಫ್ರೆಂಡ್ ಆಗಿ ನಂಗೆ ಹೇಳ್ದೆ ಬಂದ್ಬಿಟ್ಟಿದ್ಯಾ? ಬಾ ಭೂಮಿ, ಕಾಲೇಜ್ನಲ್ಲಿ ನೀನು ಕಾಣಿಸ್ಲೇ ಇಲ್ಲ. ಅಲ್ಲ ಸಿಂಚು, ನೀವೆಲ್ಲ ನನ್ನ ಬಿಟ್ಟು ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ, ಸರಿನಾ? ನಂಗೂ ಹೇಳ್ಬೋದಾಗಿತ್ತಲ್ಲ. ಹಾಗಲ್ಲ ಭೂಮಿ, ಇವರೆಲ್ಲ ಸಿಕ್ಕಿದ್ರು, ಅದಕ್ಕೆ ಇವ್ರ ಜೊತೆನೆ ಬಂದ್ಬಿಟ್ಟೆ. ಓಹೋ, ನೋಡೆ ಸಿಂಚು, ಇವೆಲ್ಲ ಹೇಳ್ಬಿಟ್ಟು ಮಾಡೋಳಿಗೆ. ನೋಡು ಭೂಮಿ, ಜನ ತಮ್ಮ ಲೈಫ್ನಲ್ಲಿ ನಡೆಯೋ ಪ್ರತಿ ಘಟನೆಗಳಿಗೆ
ತಾವೇ ಹೊಣೆಯಾಗಿರ್ತಾರೆ. ಆದರೆ ಈ ಸತ್ಯ ಗೊತ್ತಿದ್ರೂ ಸಹ ಅದನ್ನು ಒಪ್ಕೊಳ್ಳೋದಿಲ್ಲ. ಹಾಗೆ ನಿನ್ನಿಂದಿನ ದುಃಖಕ್ಕೆ ನೀನೇ ಕಾರಣ ತಾನೆ. ಸ್ವಲ್ಪ ಯೋಚಿಸು. ಹೇಗೆ ಬಂದು? ಸಿಂಚು ಮೇಲೆ ಕೋಪ ಯಾಕೆ ಹೇಳು? ಅವಳು ನನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ, ನಂಗೆ ಹೇಳ್ದೆ ಪ್ರಾಜೆಕ್ಟ್ ಮಾಡ್ಕೊಳಕ್ಕೆ ಹೋಗಿದ್ದು, ಸರಿನಾ? ನೋಡು, ನೀನು ಸತ್ಯ ತಿಳ್ಕೊ. ಇಲ್ಲಿ ಅವ್ರ ದೃಷ್ಟಿಯಲ್ಲಿ ಎಲ್ಲರೂ ಸರಿಯಾಗಿರ್ತಾರೆ. ನೀನು ಬದುಕಿರೋದು ಕಲಿಯುಗದಲ್ಲಿ, ಮರಿಬೇಡ. ಇಲ್ಲಿ ತಮ್ಮ ಸ್ವಂತ ಕೆಲಸಗಳಿಗೆ ಮೊದಲನೇ ಆದ್ಯತೆ ಕೊಡ್ತಾರೆ. ಸಮಯಕ್ಕೆ ಕೆಲಸ ಮುಗಿಬೇಕು, ಅದಕ್ಕೆ ಅವ್ರಿಗೆ ಬೇಕಾದವರನ್ನು ಬಳಸ್ಕೊಳ್ಳೋ ಮನೋಭಾವ ಇರೋ ಜನನೇ ಹೆಚ್ಚು ಇಲ್ಲಿ. ಇದು ನೀನು ಅರ್ಥ ಮಾಡ್ಕೋಬೇಕು. ಇಲ್ಲಿ ನೀನು ಸಂತೋಷದಿಂದ ಇರಬೇಕಾ ಅಥವಾ ಬದುಕಬೇಕಾ? ಹಾಗಿದ್ರೆ ನಿನಗೆ ನೀನು ಮೊದಲ ಆದ್ಯತೆ ಕೊಡು. ಅದನ್ನು ಮಾಡು ಫಸ್ಟು. ಹೌದಾ? ಹಾಗಂದ್ರೆ ಏನು? ಈಗ ನನ್ನ ಜೀವನನೇ ನೋಡು. ನನಗೆ ಹುಟ್ಟು ಸಾವು ಗೊತ್ತಿಲ್ಲ, ಆದರೂ ಬದುಕ್ತಿದ್ದೀನಿ. ಈ ಹುಟ್ಟು ಸಾವು ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ನಾನು ಯಾರ ಬಳಿ ಇದ್ದರೂ ನನ್ನ ಪ್ರತಿಯೊಬ್ಬರು ಅವರವರ ಅವಶ್ಯಕತೆಗೆ ಬಳಸ್ಕೋತಾರೆ. ಹಾಗಂತ ನಾನು ಬೇಜಾರು ಮಾಡಿಕೊಂಡ್ರೆ ಕೆಲಸ ಆಗುತ್ತಾ ಹೇಳು? ಇಲ್ಲ ಅಲ್ವಾ? ಅದಕ್ಕೆ ನನ್ನ ಕೆಲಸ ನಾನು ಮಾಡ್ತೀನಿ ಅಷ್ಟೇ. ಅವ್ರಿಗೆ ನಮ್ಮಿಂದ ಉಪಯೋಗ ಇದೆ ಅಂದರೆ ನಮ್ಗಾಗಿ ಎಲ್ಲನೂ ಮಾಡ್ತಾರೆ. ಇದನ್ನು ನೀನು ಅರ್ಥ ಮಾಡ್ಕೋಕೆ ಮೊದಲು. ನೀನು ಹೇಳಿದ್ದು ನಂಗೆ ಅರ್ಥ ಆಗಲಿಲ್ಲ, ನೀನು ಸ್ವಲ್ಪ ಕ್ಲಿಯರಾಗಿ ಹೇಳು. ಸರಿ, ಒಂದು ಉದಾಹರಣೆ ಹೇಳ್ತೀನಿ ಕೇಳು. ನನ್ನಲ್ಲಿ ಚಾರ್ಜ್ ಮುಗಿದೋದ್ರೆ ಅಂತ ಯೋಚಿಸ್ತಾರೆ. ಆವಾಗ ಪವರ್ ಬ್ಯಾಂಕ್, ಇಲ್ಲಾಂದರೆ ಚಾರ್ಜರ್ ಅಥವಾ ಬೇರೆಯವ್ರ ಹತ್ರ ಕೇಳಾದರೂ ಚಾರ್ಜ್ ಮಾಡಿಸ್ಕೋತಾರೆ. ಅದೇ ಅವ್ರ ಅವಶ್ಯಕತೆ ಮುಗಿದ ಮೇಲೆ ನನ್ನ ಬಗ್ಗೆ ಅಷ್ಟೊಂದು ಕಾಳಜಿನೇ ತೋರಿಸಲ್ಲ. ಏನು ಹೇಳಿದೆ ಬಂದು? ನೋಡು ಭೂಮಿ, ಇನ್ನೂ ಅರ್ಥ ಆಗೋ ರೀತಿಲಿ ಹೇಳ್ತೀನಿ. ಭೂಮಿ, ಇಷ್ಟೊಂದು ಮುಗ್ಧತೆ ಒಳ್ಳೆಯದಲ್ಲ. ಈಗ ಪ್ರತಿಯೊಬ್ಬರು ಜೀವನದಲ್ಲಿ ಅವರವ್ರ ಆಟ ಅವ್ರವ್ರು ಆಡ್ತಾರೆ. ನಿಮ್ಗೊಂದು ಮಾತು ಹೇಳ್ತೀನಿ ಕೇಳು. ಈ ಲೈಫ್ ಜರ್ನಿನಲ್ಲಿ 3 ವಿಚಾರ ಸದಾ ನೆನಪಲ್ಲಿಟ್ಕೊ. 1 ಚೇಂಜ್, 2ನೇದು ಚಾಲೆಂಜ್, 3ನೇದು ಚಾಯ್ಸ್. ಇವೆಲ್ಲ ಪರ್ಸ್ನಲ್ ಲೈಫ್ ಇರಬಹುದು, ಸ್ಟೂಡೆಂಟ್ ಲೈಫ್ ಇರ್ಬೋದು, ಪ್ರೊಫೆಷ್ನಲ್ ಲೈಫ್ ಇರಬಹುದು. ಯಾವುದೇ ಆದರೂ ಸರಿ, ಈ ವಿಚಾರ ಸದಾ ಇರುತ್ತೆ. ಹೇಗೆ ಅಂದರೆ, ದಿನಗಳು ಬದಲಾಗಿದೆ, ಟೈಮ್ ಬದಲಾಗಿದೆ, ನೀನು ಬದಲಾಗಿದೆಯಾ ಅಲ್ವಾ? ಹಲವಾರು ಬದಲಾವಣೆಗಳನ್ನು ನೋಡಿಕೊಂಡೇ ಬಂದಿದ್ದೀವಿ. ಆ ಬದಲಾವಣೆಗಳು ಚಾಲೆಂಜಸ್ ಅಥವಾ ಪ್ರಾಬ್ಲಮ್ಗಳ ಜೊತೆನೇ ಬರೋದು. ಅವು ಖುಷಿನೂ ಇರಬಹುದು, ದುಃಖನೂ ಇರಬಹುದು. ಆಗ ನಾವು ಚೂಸ್ ಮಾಡಬೇಕಷ್ಟೆ. ಅದಕ್ಕೆ ನೀನು ನಿನ್ನ ಮೇಲೆ ನಂಬಿಕೆ ಇಡು. ನೀನು ಮಾಡೋ ಪ್ರತಿ ಕೆಲಸನ ಶ್ರದ್ಧೆಯಿಂದ ಮಾಡು. ನಿನ್ನ ಕರಿಯರ್ ಬಗ್ಗೆ, ನಿನ್ನ ಪ್ಯಾಷನ್ ಬಗ್ಗೆ ಕನಸು ಕಾಣು. ಹಾಗೆ ಅವುಗಳಿಗೆ ಬೇಕಾದಂಥ ಶ್ರಮವನ್ನು ನೀನು ಹಾಕಿ ಅದನ್ನು ನನಸು ಮಾಡು. ಅತಿಯಾಗಿ ಯಾರನ್ನು ನಂಬೇಡ. ಸಿಚುವೇಶನ್ಗೆ ತಕ್ಕಂತೆ ನೀನು ನಡ್ಕೊಂಡ್ರೆ ಸಾಕು. ಇಷ್ಟೇ ಲೈಫು. ಲೈಫ್ ತುಂಬ ಸಿಂಪಲ್. ಲಿವ್ ಇನ್ ಯುವರ್ ಸ್ಟೈಲ್ ಭೂಮಿ. ಇಂದಿನ ಜನ ಕೂಡ ಬದುಕ್ತಿರೋದು ಹೀಗೆ. ಹಾಗಂತ ನಾನು ನಿಮ್ಮಂತ ಅಳ್ತಾ ಕೂತ್ರೆ ನನ್ನ ಜೀವನ ಹೇಗೆ? ಸ್ವಲ್ಪ ಯೋಚಿಸಿ. ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗಬೇಕಷ್ಟೆ. ಆಗ ಮಾತ್ರ ಸಂತೋಷವಾಗಿರೋಕ್ಕೆ ಸಾಧ್ಯ ಆಗತ್ತೆ. ಹಾಗೆ ನಮ್ಮ ಜೊತೆಗಿರೋರನ್ನು, ಅಂದರೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಬಂಧುಗಳು, ಸ್ನೇಹಿತರು, ಗುರುಗಳು, ಇವರನ್ನೆಲ್ಲ ಸಂತೋಷವಾಗಿಡೋದಕ್ಕೆ ಸಾಧ್ಯ ಆಗುತ್ತೆ. ನಾವು ನಮ್ಮಲ್ಲಿ ತುಂಬ ಯೋಚಿಸೋದು ಇಲ್ಲದೇ ಇರೋದ್ರ ಬಗ್ಗೆ. ಅದರಿಂದ ನಮ್ಮ ಜೀವನ ಹಾಳು ಮಾಡ್ಕೋತೀವಿ. ಅದ್ರ ಬದಲು ಇರೋದನ್ನು ಮತ್ತು ಇರುವವ್ರ ಜೊತೆ ಬದುಕು ಸಾಗಿಸುವ ಚಿಂತನೆಯನ್ನು ನಾವು ಮಾಡಿದ್ರೆ ನಮ್ಮ ಜೀವನ ತುಂಬಾ ಚೆನ್ನಾಗಿರುತ್ತೆ. ನಾನಿಷ್ಟೆಲ್ಲ ಪಾಲಿಸ್ಬೇಕಾ? ಹೌದು, ಮತ್ತೆ ಇಲ್ಲ ಅಂದರೆ ಸಿಂಪಲಾಗಿ ಹೇಳ್ತೀನಿ ಕೇಳು. ಒಳ್ಳೆಯದನ್ನ ಯೋಚಿಸು, ಒಳ್ಳೆಯದನ್ನೇ ಮಾಡು, ಒಳ್ಳೆಯದನ್ನೇ ಕೇಳು. ನಿನಗಾದ್ರೆ ಸಹಾಯ ಮಾಡು, ಇಲ್ಲಾಂದರೆ ಸುಮ್ಮನಿದ್ಬಿಡು. ಕೀಪ್ ಯೋರ್ ಲೈಫ್ ಸಿಂಪಲ್ ಆ್ಯಂಡ್ ಜಸ್ಟ್ ಎಂಜಾಯ್ ಇಟ್ ಭೂಮಿ.
ಬಂದು ನೀನು ಎಷ್ಟೊಂದು ತಿಳ್ಕೊಂಡಿದ್ಯಾ? ಇಲ್ಲ ಭೂಮಿ, ಒಂದು ವಸ್ತುವಾದ ನನಗೆ ನೀನು ಈ ರೀತಿ ಕೇರ್ ಮಾಡ್ತೀಯ ಅಂದರೆ ನಿನ್ನಂಥವ್ರ ಸಂಖ್ಯೆ ತುಂಬ ಕಡಿಮೆ ಈ ಜಗತ್ತಿನಲ್ಲಿ. ಇಲ್ಲಿ ತಿಳ್ಕೊಂಡಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನೀನು ನನಗೆ ತೋರಿಸಿದ ಪ್ರೀತಿ, ವಿಶ್ವಾಸ ಮತ್ತು ಇಟ್ಟಿರೋ ನಂಬಿಕೆ, ಅದಕ್ಕೆ ಪ್ರತಿಯಾಗಿ ನಿನ್ನ ನೋವಿಗೆ ನಾನು ಸ್ಪಂದಿಸಿದೆ ಅಷ್ಟೆ. ಇದೇ ರೀತಿ ನಮ್ಮ ಸಮಾಜದಲ್ಲಿ ಮನುಷ್ಯ ತನ್ನ ಕ್ಯಾಲ್ಕುಲೇಷನ್ಗಳನ್ನು ಬಿಟ್ಟು ನಿಸ್ವಾರ್ಥತೆಯಿಂದ ನಡ್ಕೊಂಡ್ರೆ ಎಲ್ಲರೂ ತುಂಬ ಖುಷಿಯಾಗಿರ್ಬೋದು ಅಲ್ವಾ? ಸರಿ ಬಂದು, ನೀನು ಹೇಳ್ದಾಗೆ ನಡ್ಕೊಂತೀನಿ. ನನ್ನ ಖುಷಿ ನನ್ನ ಕೈಯಲ್ಲೇ ಇದೆ. ಇದು ನನ್ನ ಲೈಫ್. ನನ್ನ ಲೈಫ್ಗೆ ನಾನೇ ರೂಲರ್. ಥ್ಯಾಂಕ್ ಯು ಬಂದು. ಲವ್ ಯು. ಹಿರಿಯ ಹಾಗೂ ಕಿರಿಯ ಮನಸ್ಸುಗಳೇ, ವಾಸ್ತವದಲ್ಲಿ ಮನುಷ್ಯನ ಜೀವನ ತುಂಬಾ ಕ್ಯಾಲ್ಕುಲೇಷನ್ಗಳ ಮೇಲೆ ಸಾಗಿದೆ. ಅದರಿಂದ ಖುಷಿ, ಮಾನವೀಯತೆ ಕಡಿಮೆಯಾಗಿದೆ. ಎಲ್ಲೆಲ್ಲೂ ಒಂದಲ್ಲ ಒಂದು ರೀತಿಯ ದುಃಖ, ಕಷ್ಟ, ಮನಸ್ತಾಪ, ದ್ವೇಷ, ಅಸೂಯೆ ಇದನ್ನೇ ಹೊತ್ತು ನಮ್ಮ ಈ ಅತ್ಯಮೂಲ್ಯ ಜೀವನವನ್ನು ನಡೆಸುತ್ತಿದ್ದೇವೆ. ಸ್ವಲ್ಪ ಯೋಚಿಸಿ, ಅದಕ್ಕೆಲ್ಲ ಕಾರಣ ನಾವೇ ಮತ್ತು ನಮ್ಮ ಮನಸ್ಥಿತಿ. ಇದು ನಮಗೆ ಬೇಕಾ? ಶಾಶ್ವತವೇ ಇಲ್ಲದ ಈ ಜೀವನಕ್ಕೆ ಬೇಕಾಗಿರುವುದು ಆರೋಗ್ಯ, ಸಮಯಕ್ಕೆ ಸರಿಯಾದ ಊಟ, ಇರಲು ಒಂದು ನೆಲೆ ಹಾಗೂ ಒಂದು ಉದ್ಯೋಗ, ಜೊತೆಗೆ ಮನಸ್ಸಿಗೆ ಸಂತೋಷ ನೀಡುವ ಕ್ಷಣಗಳು ಮಾತ್ರ. ಹಾಗಾಗಿ ನಾವು ಸಂತೋಷವಾಗಿದ್ದು ನಮ್ಮ ಸುತ್ತಮುತ್ತ ಇರುವ ಎಲ್ಲರಿಗೂ ಖುಷಿ ಹಂಚೋಣ. ಇದೇ ಬಂಧುವಿನ ವಿನಂತಿ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು.